ಏನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಫೈನಲಿ ಏನು ಟೈರ್ ಅಂಗಡಿ ಅಂತೂ ಸಿಕ್ಕಿರಲಿಲ್ಲ, ತೆಗ್ದಿರಲಿಲ್ಲ, ಕ್ಲೋಸ್ ಆಗಿತ್ತು. ಅದಕ್ಕೋಸ್ಕರ ಬಂದು ಇದೊಂದು ಆಕ್ಸರ್ದೊಂದು ಗ್ಲೌಸ್ ತೊಗೊಂಡೆ. ಸೊ ಗ್ಲೌಸ್ ಇರಲಿಲ್ಲ, ಎಲ್ಲ ಬಿಗಿನಿಂಗ್ ಗ್ಲೌಸೆಲ್ಲ ಯೂಸ್ ಮಾಡ್ತಾಯಿದ್ದೆ. ಪರವಾಗಿಲ್ಲ ಗುರು, ಒಂದು ಬಜೆಟಲ್ಲಿ ಒಂದು ಆಕ್ಸರ್ದೊಂದು ಗ್ಲೌಸ್ ತೊಗೊಂಡಿದ್ದೀನಿ, ಫುಲ್ ಹ್ಯಾಂಡು. ಹೋಗತ್ತಾ ಬೇಡ ಬಿಡಪ್ಪ, ಹಾಕಬೇಕು ಬೆಳಗ್ಗೆಯಿಂದ ನಕ್ಕಂದು ಬೇಜಾನು ಆಟ ಆಡ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಪ್ರೈಸಿಂಗಲ್ಲೇ ತೊಗೊಂಡೆ ಗುರು ಗ್ಲೌಸ್ ಇದು. ಸೊ ಕೊಡ್ಬೋದು. ಬೇರೆ ಕಡೆ ಹೋದಾಗ ಎಷ್ಟು ಹೇಳಿದ್ರು, ಆಲ್ಮೋಸ್ಟ್ 6,000 6,500 ಹೇಳಿದ್ರು ಹೊಸ ಗ್ಲೌಸ್ಗಳು ತೊಗೊಂಡಾಗ. ಹಂಗೆ ಇನ್ನೂ ಅಡ್ಜಸ್ಟ್ ಆಗಿಲ್ಲಲ್ಲ, ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಕಷ್ಟ. ಗ್ಲೌಸ್ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಲೈಕ್ ಟೈಟ್ ಆಗಿರೋದಂತೂ ಸಿಗಲ್ಲ, ಗ್ಲೌಸ್ ಆದರೂ ಟೈಟ್ ಆಗಿರ್ತದಲ್ಲ. ನಡಿರಲೇ ಅದು ಹಿಂಗೆ ನಾಳೆ ರೈಡ್ ಇದೇನು ಮಾಡೋದು, ನಕ್ಕಂಡು ಟೈರ್ ಎಲ್ಲೂ ಚೇಂಜ್ ಮಾಡ್ಸಿರಲ್ಲ. ನಕ್ಕಣದು ಆಫ್ ರೋಡ್ ಬೇರೆ, ಫುಲ್ಲು ಟೈರು ಫ್ಲಾಟ್ ಆಗಿಬಿಟ್ಟಿದೆ. ಓಯ್ಯೋ ಒಂದೇನಾಗೋರು ಇದು, ಅಯ್ಯಯ್ಯೋ ಇಲ್ಲ ಬೋಲ್ಡ್ ಹಾಕೋರೆ. ನಕ್ಕೊಂದು ಈಗ ನೋಡ್ತಾ ಇದ್ದೀನಿ ನಾನು ಒನ್ವೇ ಅಂತ. ಲಾಸ್ಟ್ ಸತಿ ಫೈನ್ ಕಟ್ಟಿದ್ದೆ ಇಲ್ಲಿ, 100 ರೂಪಾಯಿ ಇಸ್ಕೊಂಡು ಬಿಟ್ಟಿದ್ದ, ಅದು ಬೇರೆ ಪ್ರಶ್ನೆ. ಬಟ್ ಓ ಮೈ ಗಾಡ್, ಓಹ್ ಕಂಫರ್ಟಬಲ್ ಆಗಿದೆ. ಅಯ್ಯಯ್ಯೋ ಅಯ್ಯಯ್ಯಯ್ಯೋ ನತ್ತಲ್ಲ. ಯಾರೋ ಹಂಗೆ ಹೊಡಿತಾ ಇದ್ದೀರ ಯಾರನ್ನ, ಮೋದಿ ತುಲ್ನ ಖ್ಯಾಯ ಹಿಡ್ಕೊಂಡು ಅಕ್ಕಂದು ಖಾಲಿ ಐತೆ ರೋಡು, ನಮಗೆ ಹೋಗೋದು ಬಿಟ್ಬಿಟ್ಟು ಹಾರ ನೋಡಿತಾವ. ಯಾವ್ದು ಗುರು ಇದು, ನಕ್ಕಂದು ಸೆಕ್ಸಿ ವಿಷಯ, ನಕ್ಕಂದು ಯಾವ ರೇಂಜಿಗೆ ಆಲ್ಟ್ರ್ ಮಾಡ್ತಾರೆ ನೋಡ್ರಿ ಇದನ್ನು. ಸ್ಪ್ಲೆಂಡರು ಮುಂದೆ ನಕ್ಕಂದು ಸೆಕ್ಸಿ ಆಗೈತೆ ಗಾಡಿ. ನಾನು ಯಾವ್ದು ಗುರು ಇದು ಹೊಸ ಆಫ್ ರೋಡು ಅಂದ್ಕೊಂಡೆ. ಮುಂದೆ ಫುಲ್ಲು ನಾವೇನೋ ಮಂಕಿ ಮಟ್ ಗಾಡಿ ಏನು ಅಂತಾರಲ್ಲ ಗುರು, ಅದನ್ನು ಹಾಕೋನೆ. ಹಿಂದೆಂದ ಏನು ಅಷ್ಟು ಮಾಡಿಫಿಕೇಶನ್ ಇಲ್ಲ, ಮುಂದೆ ಲುಕ್ ಮಾತ್ರ ಮಸ್ತಾಗಿ ಮಾಡಿಫಿಕೇಶನ್ ಮಾಡ್ಸೋದು. ಗಾಡಿ ನೋಡೋಕೆ ಅಂತಲೇ ಗೊತ್ತಾಯಿದ್ದೀನಿ. ನೋಡಿ ಇವ್ರು ಸಖತ್ತಾಗಿ ಮಾಡ್ಸೋದು ಶಿಷ್ಯ. ಸ್ಪ್ಲೆಂಡರ್ ಇದು ಆ್ಯಕ್ಚುಲಿ ಮಸ್ತಾಗಿ ಮಾಡೋನೆ. ಅಲ್ಲ ಕೂಗ್ತೈತೆ, ಅಲ್ಲ ಕೂಗ್ತೈತೆ ಅಂದರೆ 1 ಗಂಟೆ ಆಗೈತೆ. ಅವಾಗೆಲ್ಲ ಒಂಥರ ಅಲಾರಾಮ್ ಇದ್ದಂಗೆ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ ಕೂಗುತ್ತೆ. ಅಯ್ಯಯ್ಯೋ ಇದು ಏನಿದು, ಒಂದು ಇರ್ನಾರ್ದೆ ತಿಗಕ್ಕೆ ಇಸ್ಕೊಂಡ್ರು ಅಂದ್ರೆ ಇದೆ ಅನ್ಸುತ್ತೆ. ನಕ್ಕನ್ನ ಹಾಕಿ ಮುತ್ಕೊಂಡು ಮೈನ್ ರೋಡಲ್ಲಿ ಹೋಗಿದ್ರೆ ಆಗಿರೋದು. ಮಿಸ್ಟರ್ ಸೂರ್ಯ ಅಕ್ಕ, ನಿಂಗೆ ತಿಗಕ್ಕೆ ಇದ್ರೆ ದೇವ್ರು ಒಳ್ಳೆಯದು ಮಾಡ್ತಾನ ನಿಂಗೆ. ನಡೀರಪ್ಪ, ನಡೀರೋ ಅಣ್ಣ, ನಡಿಯೋಣ. ಅವ್ರೇನೋ ಮಾಡ್ಕೊತಾರೆ, ಹಾಕೋ ಸೈಡ್ಗೆ ಹಾಕೋ. ನಕ್ಕ ಮನೆ ಕೆಲಸ ಬಿಟ್ಬಿಟ್ಟು ನೋಡ್ಕೊಂಡು ನಿಂತ್ಕೊಯ್ತಾರ ದೊಂಬ್ರಾಡಣ. ಲಲ್ಲಲ್ಲಲ್ಲಲ್ಲ, ಅಯ್ಯೋ ಎಲ್ಲೂ ಬಂದು ಎಲ್ಲೂ ಹೋಯ್ತಾ ಇದ್ದೀನಿ ಅಂತಲೇ ಗೊತ್ತಾಯ್ತಲ್ವಲ್ಲ ಗುರು ನನಗೆ. ಇದೊಂಥರ ಚಕ್ರವ್ಯೂಹ ಇದ್ದಂಗೆ, ಬೇರಿಸೋದು ತುಂಬ ಕಷ್ಟ. ಪಾದರಾಯನಪುರನ ಅಕ್ಕಂದು ದಾರಿ ತಪ್ಪಿದ ಮಗ ಹೋಗ್ಬಿಟ್ಟಿದ್ನಲ್ಲ ಗುರು. ಇವಾಗ ನಾನು ನಮ್ಮನ್ನು ಈ ಅಂಡರ್ ಪಾಸ್ ದಾಟ್ಬಿಟ್ರೆ ಸಾಕು, ಅಕ್ಕಂದು ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿರೋ ಫೀಲು. ಯಾರಿದು, ಅಯ್ಯಯ್ಯೋ ಆಂಟಿ, ನಾನು ಒಂದ್ಮೇಲೆ ಹೋಗಬಾರ್ದು, ಬಂದ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಆಂಟಿ ನೀವು ತುಂಬ 20 ಹೋಗಿ ಲಾಸ್ಟಲ್ಲೇ ಹೋಯ್ತೀವಿ ನಾವು. ರೈಟ್ ಈ ಸಂಡೇ ಈಚೆ ಬಂದರೆ ಒಳ್ಳೊಳ್ಳೆ ಪ್ಲೇಸ್ನ ನೋಡ್ಬೋದು ಅನ್ನೋಕೆ ಬಂದೆ ಅಷ್ಟೇ. ಅಕ್ಕನ್ನ ಹಾಕಿ ಏನೇನೋ ಸೌಂಡ್ ಮಾಡಿ ಅಕ್ಕನ ಬಾಯಿಗೆ ಬರ್ಸ್ತಾರ್ಕೊಂಡವ್ರು. ಎಲ್ಲ ನಿಂತ್ಕೋತೀನಿ. ಅಮ್ಮ ಉಗ್ಗಿದ್ದಿ ಅಣ್ಣ. ಆಮೇಲೆ ನೋಡಿ ಟಾಟಾ ಜೆಸ್ಟ್, ಅದಕ್ಕೆ ನಾನು ಸೈಡಿನ ನೋಡಿದೆ ಗುರು, ತೋರಿಸ್ತೀನಿ ರೀ. ನೋಡಿ ಸೈಡಿಂದ ನಕ್ಕನ್ ಮ್ಯಾಗು BMW ಸ್ಟಿಕ್ಕರ್ ಹಾಕ್ಬಿಟ್ಟು ಒಂದು ಶಿಷ್ಯನ, ಇಂಡಿಯಾ ಇಸ್ ನಾಟ್ ಫಾರ್ ಅ ಬಿಗಿನರ್ಸ್. ತಡ್ಕೊಂಡಿದ್ದು ಹುಚ್ಚ ಇದ್ರಲ್ಲೂ ಒಂಥರ ಮಜಾ ಗುರು. ಅಣ್ಣ ಕೆಪ್ರದಲ್ಲೇ ತಿರುಗಿ ನೋಡ್ತೀಯಾ? ಹೋಗೋಣ, ಆಯ್ತು ನೀನೇ ಹೋಗ್ಬಿಡೋಣ. ರೋಡ ಇದು ನಮ್ಮನ್ನು ಟ್ಯಾಕ್ಸ್ ಮಾತ್ರ ದೆಂಗಿ ಇಸ್ಕೋತಾರೆ. ಜನಸಂಖ್ಯೆ ವಿಪರೀತವಾಗುತ್ತಿದೆ.
ಏನ್ ಗುರು ಪಾಪ್ಯುಲೇಷನ್ ಇದು, ಯಪ್ಪ ಯಪ್ಪ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ದ. ಮತ್ತೆ ಸಿಗ್ತೀನಿ ನಿಮಗೆ. ಟಾಟಾ ಬಾಯ್.